the Rameshwaram Cafe launches Tirtha, a celebration of Hindustani flavors in the heart of Bangalore, with its first Hindustani QSR concept. The new launch blends traditional flavors and contemporary tastes in a vibrant vegetarian format. Bangalore, 29th July 2025. The Rameshwaram Cafe, one of India's most beloved names in South Indian dining, proudly announces the launch of its newest culinary venture, Tirtha, a first of its kind Hindustani cuisine outlet now open on Cunningham Road. ನಮ್ಮ ಸ್ವಾಮಿ ವಿವೇಕಾನಂದರು ಮತ್ತು ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಸಕ್ಸಸ್ ಇಸ್ ನಾಟ್ ಇನ್ ಡೆಸ್ಟಿನೇಷನ್ ಅಂತ, ಇಟ್ಸ್ ಅ ಜರ್ನಿ ಅಂತ. ಇನ್ನೊಂದು ಹೇಳ್ತಾರೆ, ನೆವರ್ ಸೆಟಲ್ ಅಂತ. ರಾಮೇಶ್ವರಂ ವಾಸ್ ಅ ಜರ್ನಿ ಟು ಅಸ್. ಅದೊಂದು ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನ್ ಏನಿದೆ, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ನಮ್ಮ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನ್ ಏನಿದೆ, ನಮ್ಮ ರಾಮೇಶ್ವರಂ ತೋರಿಸೋಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗ ಹೊಸ ಬ್ರ್ಯಾಂಡ್ ನಾವೇನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ತೀರ್ಥ ಅಂತ. ತೀರ್ಥ ಬಂದು ಎಕ್ಸ್ಕ್ಲೂಸಿವ್ ಇಟ್ಸ್ ನಾರ್ತ್ ಇಂಡಿಯನ್ ಡಿಶ್. ನಮ್ಮ ಭಾರತೀಯ ಸಂಸ್ಕೃತಿ ಒಟ್ಟಾಗಿ ತೋರಿಸ್ಬೇಕು ಅಂತ ಉದ್ದೇಶದಿಂದ ತೀರ್ಥ ಅಂತ ಒಂದು ಬ್ರ್ಯಾಂಡಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಈ ನಮ್ಮ ತೀರ್ಥದಲ್ಲಿ, ತೀರ್ಥ ಅಂದರೆ ಈಗ ತೀರ್ಥಸ್ಥಳ, ಹೋಲಿ ಪ್ಲೇಸ್, ಇದು ನಮಗೆ ತೀರ್ಥಸ್ಥಳ, ತೀರ್ಥ ಇದರಲ್ಲಿ ಸಿಗೋದೇ ಪ್ರಸಾದ ಅಂತ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ತೀರ್ಥ ಅಂತ ಹೆಸರಿಟ್ಟು ನಮ್ಮ ನಾರ್ತ್ ಇಂಡಿಯನ್ ಡಿಶಸ್ ಏನಿದೆ, ನಮ್ಮ ಭಾರತೀಯ ನಾರ್ತ್ ಇಂಡಿಯನ್ ಡಿಶಸ್, ನಮ್ಮ ರಾಜಸ್ಥಾನಿ ಡಿಶಸ್ ಆಗ್ಬೋದು, ಟ್ರೆಡಿಷನಲ್ ಗುಜರಾತಿ ಡಿಶಸ್ ಆಗ್ಬೋದು, ಮಹಾರಾಷ್ಟ್ರೀಯನ್ ಡಿಶಸ್ ಆಗ್ಬೋದು, ಈ ಥರದ ಡಿಶಸ್ ಎಲ್ಲ ಇಲ್ಲಿ ತರಬೇಕು ಅಂತ ಉದ್ದೇಶದಿಂದ ನಾವು ತೀರ್ಥ ಅಂತ ಈ ಒಂದು ಬ್ರ್ಯಾಂಡಲ್ಲಿ ಲಾಂಚ್ ಮಾಡಿದ್ದೀವಿ. ಅಬ್ದುಲ್ ಕಲಾಂ ಹೇಳ್ತಾರೆ, ನಮ್ಮ ಯೂತೆ ನಮ್ಮ ನೇಷನ್ ಸ್ಟ್ರೆಂತ್ ಅಂತ. ಸೊ ಇಲ್ಲೂ ಅಷ್ಟೇ, ನಮ್ಮ ಟೀಮ್ ನೋಡಿದ್ರೆ ನೀವು ಎಲ್ಲ ಸುಮಾರು 18 ವರ್ಷದಿಂದ ಹಿಡಿದು 35-40 ವರ್ಷದ ಯುವಕರಿಂದ ಸ್ಟಾರ್ಟ್ ಆಗಿದೆ. ದಿಸ್ ವಾಟ್ ಅವರ್ ಜರ್ನಿ ತೀರ್ಥ ಸ್ಟಾರ್ಟ್. ದಿವ್ಯಾ, ಯು ವಾಂಟ್ ಟು ಸಮ್? ಮೊದಲನೇದಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮೆಲ್ಲರ ತುಂಬ ಆಶೀರ್ವಾದವಿದೆ. ನಮಗೆ ಪ್ರತಿ ಹೆಜ್ಜೆಯಲ್ಲೂ ನಮಗೆ ನಿಂತು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ನಮಗೆ ದಾರಿ ತೋರಿಸ್ತಾ ಇದ್ದೀರಾ. ನಮ್ಮ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ಭಾಗಿಯಾಗಿದ್ದೀರಾ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ವಂದನೆಗಳನ್ನ ಹೇಳುತ್ತಾ ನಾನು ನನ್ನ ಮಾತನ್ನು ಶುರು ಮಾಡ್ತೀನಿ. ನಮಗೊಂದು ಕನಸಿತ್ತು, ಒಂದು ಒಳ್ಳೆ ಊಟ ಕೊಡಬೇಕು, ಎಲ್ಲರಿಗೂ ಒಂದು ಹೈಜೀನ್ ವೇನಲ್ಲಿ ಕೊಡಬೇಕು, ಒಂದು ಒಳ್ಳೆ ಸ್ಟ್ಯಾಂಡರ್ಡ್ಸಲ್ಲಿ ಕೊಡಬೇಕಂತ. ಸೊ ನಾವು ರಾಮೇಶ್ವರಂ ಕೆಫೆನ ಸ್ಟಾರ್ಟ್ ಮಾಡಿದ್ವಿ ವಿತ್ ಎಕ್ಸ್ಕ್ಲೂಸಿವ್ ಸೌತ್ ಇಂಡಿಯನ್ ಫುಡ್. ಕನಸು ಅಲ್ಲಿಗೆ ನಿಲ್ಲಲಿಲ್ಲ. ರಾಮೇಶ್ವರಂ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ನನಗೆ ಮೂಡ್ತು ನಮ್ಮ ಟೀಮಲ್ಲಿ. ಭಾರತೀಯ ಸಂಸ್ಕೃತಿನ ನಮ್ಮ ಜೊತೆಯಲ್ಲಿ ತೊಗೊಂಡೋಗೋದಕ್ಕೆ ನಾವಿನ್ನೂ ಏನು ಮಾಡ್ಬೋದು ಅಂತ ಕ್ವಶನ್ ಮೂಡಿದಾಗ ಅದಕ್ಕೆ ಉತ್ತರನೇ ತೀರ್ಥ. ನಾವು ನಮ್ಮ ಸೌತ್ ಇಂಡಿಯನ್ ಕಲ್ಚರ್ನ ಎದ್ದು ತೋರಿಸಿದ್ದೀವಿ ರಾಮೇಶ್ವರಂ ಕೆಫೆನಲ್ಲಿ ವಿತ್ ದ ಟ್ರೆಡಿಷನ್. ನಮ್ಮ ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿರೋ ಎಲ್ಲ ರಿಚ್ ಕಲ್ಚರ್ಡ್ ಫುಡ್ನ ನಾವು ತೋರಿಸಿದ್ದೀವಿ. ಅದೇ ರೀತಿ ನಮ್ಮ ನಾರ್ತ್ ಇಂಡಿಯನ್ ಕಲ್ಚರ್ನ, ನಾರ್ತ್ ಇಂಡಿಯನ್ ಫುಡ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾವು ತೀರ್ಥನ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಯಲ್ಲಿ ಇದು ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ ಈ ತೀರ್ಥ ಪ್ರಾಜೆಕ್ಟಲ್ಲಿ. ಏನಂದರೆ ಇದು ಸ್ಮಾಲ್ ಕ್ಯೂಟ್ ಮಾಡ್ಯೂಲ್. ಇದು ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಒಂದು ಮೀಡಿಯಮ್ ಆಗಿ ಒಂದು ಸೊ ದಟ್ ನಾವು ಎಲ್ಲ ಕಡೆ ನಾವು ಮಲ್ಟಿಪಲ್ ಔಟ್ಲೆಟ್ಸ್ನ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಪುಟ್ಟ ಪುಟ್ಟ ಜಾಗದಲ್ಲೂ ಇದನ್ನು ಅಕಾಮಿಡೇಟ್ ಮಾಡ್ಬೋದು. ಈ ಪ್ರಾಜೆಕ್ಟ್ನ ಮಾಲ್ಸಲ್ಲಿ ಅಕಾಮಿಡೇಟ್ ಮಾಡ್ಬೋದು. ಎಲ್ಲೆಲ್ಲಿ ನಾವು ರಾಮೇಶ್ವರಂ ಕೆಫೆನ ನಾವು ತೊಗೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಿಲ್ವೋ ಅಲ್ಲಲ್ಲೆಲ್ಲ ತೀರ್ಥ ನಮಗೆ ಪ್ರಾಜೆಕ್ಟ್ಸ್ನ ಬರುತ್ತೆ.
ಜೊತೆಯಾಗಿ ನಾವು ನಾರ್ತ್ ಇಂಡಿಯನ್ ಹಾಗೂ ಸೌತ್ ಇಂಡಿಯನ್ ಎರಡೂ ಕಸ್ಟಮರ್ಸ್ಗೆ ನಾವು ಎಕ್ಸ್ಕ್ಲೂಸಿವ್ ತುಂಬ ಒಳ್ಳೆ ಪ್ರಾಜೆಕ್ಟ್ಸ್ನ ಕೊಡಬೇಕನ್ನೋದು ನಮ್ಮ ಟೀಮ್ನ ಉದ್ದೇಶ. ಹಾಗಾಗಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಸೋ ನಮ್ಮ ಇನ್ನೊಂದು ದೊಡ್ಡ ಧ್ಯೇಯ ಒಂದು ತುಂಬ ಯುವಕರಿಗೆ ನಾವು ಕೆಲಸ ಕೊಡಬೇಕು ಅನ್ನೋದು ನಮ್ಮ ಕನಸು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು ಅನ್ನೋದು ನಮ್ಮ ಕನಸು. ಹಾಗಾಗಿ ನಾವು ಮತ್ತಷ್ಟು ಜನಗಳಿಗೆ, ಅದು ಎಲ್ಲ ರೂರಲ್ ಏರಿಯಾಸಿಂದ ಕರ್ಕೊಂಡು ಬಂದು ನಾವು ಕೆಲಸ ಕೊಡ್ತಾ ಇದ್ದೀವಿ. ಇನ್ನಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ನಾವು ಹಳ್ಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸೇರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಈ ಪ್ರಾಜೆಕ್ಟ್ನ ಶುರು ಮಾಡ್ತಾ ಇದ್ದೀವಿ.